ಸೊ ಅವ್ರು ಏನಕ್ಕೆ ವಿಸಿಲ್ ಹಾಕ್ತಾ ಇದಾರೆ ಅದ್ ಯಾರು ಆಬ್ವಿಯಸ್ಲಿ ಅವ್ರು ಯಾವ್ದಕ್ಕೆ ವಿಸಿಲ್ ಹಾಕಿದ್ರು ನಮಗೆ ಸಂತೋಷನೇ. ಅಂಡ್ ಜನ ಇಷ್ಟ ಪಡ್ತಾ ಇದಾರೆ ಅಂದ್ರೆ ನನ್ನ ಪಾತ್ರನಾಗಿರ್ಬೋದು, ಹೇಗ್ ಕಾಣಿಸ್ಕೊಂತಾ ಇದೀನಿ ಅದನ್ನೆಲ್ಲ. ಸೊ ಇವತ್ ರಿಲೀಸ್ ಆಗಿರೋದು ಸಿನಿಮಾ. ನಾವ್ ಹೇಳೋದಕ್ಕಿಂತ ಜಾಸ್ತಿ ಪ್ರೇಕ್ಷಕರು ಬಂದು ಥಿಯೇಟರ್ ಬಂದು ನಮ್ ಖುಷಿ ಇದೆ. ಖಂಡಿತ ಇವತ್ತು ನಮ್ಗೆ ರೆಸ್ಪಾನ್ಸ್ ಏನ್ ಸಿಕ್ಕಿದೆ ಅದ್ ನಮ್ಗೆ ಖುಷಿ ಇದೆ. ನೆನ್ನೆ ಪ್ರೀಮಿಯರ್ ಶೋ ಆಗಿರ್ಬೋದು, ಅದು ಎಲ್ಲಾದ್ರೂ ಹೈದರಾಬಾದ್ ಪ್ರೀಮಿಯರ್ ಶೋ ಅಲ್ಲೂ ಕೂಡ. ಸೊ ಇನ್ ಮುಂದೆ ಪ್ರೇಕ್ಷಕರು ಬರ್ಬೇಕು. ಒಂದ್ ಆಗ್ಲೇ ಈಗ ಹೇಳ್ತಾ ಇದ್ರು ವರ್ಧನ್ ಸರ್, ಅರಸೀಕೆರೆ ಹಾಗೆ ಸಿದ್ಲಿಂಗೇಶ್ವರ ಅಲ್ಲೆಲ್ಲ ಶೋಸ್ ಫುಲ್ ಆಗ್ತಾ ಇದೆ ಅಂತ. ಸೊ ಅದನ್ನ ಯಾವ್ದೇ ಚಿತ್ರತಂಡಕ್ಕೆ ಆ ವಿಷಯ ಕೇಳಿದಾಗ ನಾವು ಆಕ್ಟರ್ಸ್ ಆಗಿ ಅಂಡ್ ಚಿತ್ರತಂಡಕ್ಕಾಗ್ಬೋದು ಅದು ಒಂದ್ ಗೆಲುವು, ಅದು ಒಂದ್ ಖುಷಿ ಖಂಡಿತ ಯಾವಾಗ್ಲೂ ಇರುತ್ತೆ. ಅಂಬಿಕಾ ಪಾತ್ರ ನೋಡಿದಾಗ ನಿಮಗೆ ಅಭಿಮಾನಿಗಳ ಜೊತೆ ಕೂತಾಗ ಎಷ್ಟು ಖುಷಿ ಕೊಡ್ತು? ನಂಗೆ ಬಹಳ ಖುಷಿ ಕೊಡ್ತು. ಎಸ್ಪೆಷಲಿ ಅವರು ಮಾದೇವ ಸಾಂಗ್ ಎಂಟ್ರಿ ತಗೊಂಡಾಗ ಅದನ್ನ ಕಿರ್ಚಾಡಿ ಅದು ಅವ್ರು ಇಷ್ಟಪಟ್ರು. ಅಂದ್ರೆ ಪ್ರತಿಯೊಂದ್ ನಾನು ಎಲ್ಲೂ ಒಂದೊಂದ್ಸತಿ ಡೈಲಾಗ್ ಎಲ್ಲ ಒಂದ್ಸತಿ ಲುಕ್ ಕೊಟ್ಟಾಗ್ಲೂ ಕಿರ್ಚೋರು ಅವರು. ಸೊ ಅದನ್ನೆಲ್ಲ ನೋಡಿ ಕೇಳಿ ಬಹಳ ಖುಷಿ ಆಯ್ತು. ಮಾದೇವ ಸಾಂಗ್ ಎಲ್ರು ಡಾನ್ಸ್ ಮಾಡ್ತಾ ಇದ್ರು ಮುಂದೆ. ಸೊ ಬಹಳ ಖುಷಿ ಇದೆ. ನೆಲದ ಮೂಲದ ಕಥೆ ಅಂತ ಬಂದಾಗ ಜಸ್ಟ್ ಮುಡಿಕಟ್ಟೆ ಇರ್ಬೋದು, ಬಟ್ ಸಮಾಜದ ಮತ್ತು ವ್ಯವಸ್ಥೆದ ಬಗ್ಗೆ ಒಂದಷ್ಟು ತುಂಬಾ ಚೆನ್ನಾಗಿ ತಿಳಿಸಿದ್ರಿ. ಹೌದು, ಅಂದ್ರೆ ಐ ಥಿಂಕ್ ಬರವಣಿಗೆ ಚೆನ್ನಾಗಿದ್ದಾಗ ಸಿನಿಮಾ ಇಷ್ಟ ಆಗುತ್ತೆ. ಸೊ ಕಿರ್ಚಾಡ್ತಾ ಇದ್ದಾರೆ. ಸೊ ನಾನು ಎಂಜಾಯ್ ಮಾಡ್ದೆ ಆಕ್ಚುಲಿ. ಯಾವಾಗ್ಲೂ ಅಷ್ಟೇ ಪ್ರೇಕ್ಷಕರ ಮಧ್ಯ ಕೂತ್ಕೊಂಡು ಸಿನಿಮಾ ನೋಡೋದೇ ಫಸ್ಟ್ಲಿ ಅದೊಂದು ಎಂಜಾಯ್ಮೆಂಟ್. ಯಾಕಂದ್ರೆ ನಮ್ಗೆ ಈ ತರ ಫೀಲಿಂಗ್ ಬೇರೆ ಇನ್ನೆಲ್ಲೂ ಸಿಗಲ್ಲ. ಫ್ಯಾಮಿಲಿ ಜೊತೆ ನೋಡಿದಾಗ್ಲೂ ಅವ್ರು ನಮ್ ಪಾತ್ರ ಬಂದಾಗ ಅದನ್ನ ಕಿರ್ಚಾಡ್ತಾರೆ. ಬಟ್ ಈ ತರ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ನೋಡಿದಾಗ ಪ್ರತಿ ವಿಲ್ಲನ್ ಸೀನ್ ಆಗಿರ್ಬೋದು, ವಿಲ್ಲನ್ ಅವ್ರು ರಿಯಾಕ್ಟ್ ಮಾಡೋದಾಗಿರ್ಬೋದು, ಅದನ್ನೆಲ್ಲ ಕೇಳಿದಾಗ ಖುಷಿ ಆಗುತ್ತೆ. ನಮ್ಗೊಂದ್ ಸಂತೋಷ ಆಗುತ್ತೆ, ಇಲ್ಲ ಇದನ್ನೆಲ್ಲೋ ಎಂಜಾಯ್ ಮಾಡ್ತಾ ಇದಾರೆ ಅವರು. ಲಾಸ್ಟ್ ಸೀನ್ ಅಂತೂ ನಿಮ್ಮ ಇದರಿಂದನೇ ಟರ್ನ್ ಸಿಗುತ್ತೆ ಸಿನಿಮಾಗೆ. ಥ್ಯಾಂಕ್ ಯು. ಸೊ ಆ ಒಂದು ಇದನ್ನ ನೋಡಿದಾಗ ನನ್ಗೆ ಆಕ್ಚುಲಿ ಅದು ಇಂಪ್ಯಾಕ್ಟ್ ಅದು ಅಷ್ಟಾಗುತ್ತೆ ಅಂತ ಗೊತ್ತಿರ್ಲಿಲ್ಲ ನನಗೆ. ನೆನ್ನೆ ಪ್ರೀಮಿಯರ್ ಶೋ ಅಲ್ಲಿ ಸಿನಿಮಾ ಮುಗೀತು, ನಾನು ಕೂತಿದ್ದೆ ಮೇಲ್ಗಡೆ, ನನ್ ಪಕ್ಕ ಬಾದಲ್ ಆ ಕಡೆ ಧನಂಜಯ ಅವ್ರು ಕೂತಿದ್ರು. ಧನಂಜಯ ಅವ್ರು ಎದ್ ನಿಂತ್ಬಿಟ್ಟು ಹಿಂಗೆಲ್ಲ ನಿನ್ನ ನೋಡಕ್ಕಾಗಲ್ಲ ಗುರು ಅಂದ್ಬಿಟ್ಟು ಎದ್ದೋದ್ರು. ನಾನು ಇಂಪ್ಯಾಕ್ಟ್ ಆಗಿದೆ ಅಂತ ಆಮೇಲೆ ಕಾಲ್ ಮಾಡಿದ್ರು. ನನ್ಗೆ ಮುಂಚೆನೆ ಕೊಚ್ಚೋಗ್ಬಿಟ್ಟಿದ್ರೆ ಖುಷಿ ಆಗಿರೋದು, ಹಂಗೆಲ್ಲ ನೋಡಕ್ ಕಷ್ಟ ಆಯ್ತು ನನ್ಗೆ ಬಾಳ ಅಂತ. ಅವನ ಕಣ್ಣಲ್ಲಿ ನೀರ್ ಬಂದಂತೆ ಆ ಟೈಮಲ್ಲಿ ಅವನ್ ಹೇಳಿದ್ದು. ಆ ಟೈಮು ಮತ್ತೆ ನಾನು ಲೆಟರ್ ಇರ್ತೀನಲ್ಲ, ಅದೆರಡು ಪಾಯಿಂಟ್ ಅಲ್ಲಿ ಅವ್ರಿಗೆ ತಡ್ಕೊಳಕ್ ಆಗಿಲ್ಲ. ಅವ್ರಿಗೆ ಲೆಟರ್ ಯಾಕರ್ದು ಆಗ್ತಿದ್ದೀನಿ ಹೊರಿಬಾರ್ದಾಗಿತ್ತು ಅಂತ. ಇನ್ನೊಂದು ಪಾಯಿಂಟ್ ಬಂದು ಅವ್ರಿಗೆ ತುಂಬಾ ಹರ್ಟ್ ಆಗಿರೋದು ಅದೇ ಇವ್ರದ್ದು ಕ್ಲೈಮ್ಯಾಕ್ಸ್ ಅಲ್ಲಿ. ಅದು ತುಂಬಾ ಜನಕ್ಕೆ ಕನೆಕ್ಟ್ ಆಗಿದೆ. ಅಂದ್ರೆ ತುಂಬಾ ಜನ ಎಲ್ಲರೂ ಬಂದವರೆಲ್ಲ ಇಂಪ್ಯಾಕ್ಟ್ ಅದನ್ನೇ ಹೇಳಿದ್ ಜಾಸ್ತಿ. ಕ್ಲೈಮ್ಯಾಕ್ಸ್ ಮಾತ್ರ ಗುರು ನೋಡಕ್ಕಾಗಲ್ಲ ಗುರು ನಮ್ ಕಣ್ಣಲ್ಲಿ ಇದ್ದ. ನಮ್ಮ ಮನೆಯವರು ಫ್ಯಾಮಿಲಿ ಆಡಿಯನ್ಸ್ಗೆಲ್ಲ ಹೆಣ್ಮಕ್ಳುಗಳೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ ಆ ಪಾಯಿಂಟ್. ನನ್ಗೆ ಎಷ್ಟೊಂದ್ ಸಲ ಹೇಳಿದ್ರು ಇಟ್ಕೊಂಡು ಈಗ ಅನ್ಬಿಡ್ಬೇಕಿತ್ತು ಅವ್ರಿಗೆ ಹಂಗ್ ಮಾಡಿದ್ದು ಅಂತ. ಸೊ ಅದು ಇಷ್ಟ ಆಗಿದೆ ನನಗೆ. ಆಕ್ಚುಲಿ ಮಾಡ್ಬೇಕಾದ್ರೆ ಎಲ್ರು ಕೇಳ್ತಾರೆ, ಓ ತುಂಬಾ ಬೋಲ್ಡ್ ಆಗಿ ಡಿಸಿಷನ್ ತಗೊಂಡ್ರಿ ಅಥವಾ ಮಾಡ್ಬೇಕು. ನಾನು ತುಂಬಾ ಖುಷಿಯಿಂದಾನೇ ಮಾಡ್ದೆ. ನಂಗೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು, ಹೊಸದೇನೋ ಟ್ರೈ ಮಾಡೋಣ, ನೋಡೋಣ ಸ್ಕ್ರೀನ್ ಮೇಲೆ ಹೆಂಗ್ ಕಾಣಿಸ್ತೀನಿ ಅಥವಾ ಹೇಗ್ ತಗೋತಾರೆ ಜನ. ನಂತ ಕ್ಯೂರಿಯಾಸಿಟಿಯಿಂದ ನಾನು ಟ್ರೈ ಮಾಡಿದ್ದಷ್ಟೇ. ಏನೋ ನಾನು ತುಂಬಾ ಆತರ ನಾನು ಯೋಚನೆ ಜಾಸ್ತಿ ಮಾಡಿ ಟ್ರೈ ಮಾಡಿದ್ದಲ್ಲ. ಆ ಪಾತ್ರನಾಗಿರ್ಬೋದು, ಅದು ಸೀನ್ ಆಗಿರ್ಬೋದು, ಪ್ರಾಬಬ್ಲಿ ಅಷ್ಟು ಯೋಚನೆ ಮಾಡದೆ ಟ್ರೈ ಮಾಡಿದ್ಕೆ ಇವತ್ತು ಜನಕ್ಕೆ ಅಷ್ಟು ಇಷ್ಟ ಆಗ್ತಾ ಇದೆ. ಸಮಾಜದ ಬದಲಾವಣೆಗೆ ಅಧಿಕಾರ ಸ್ವಲ್ಪ ನಾನು ಹೇಳೋದೇನಂದ್ರೆ ಅದನ್ನ ನೋಡೋ ತರ ಮಾಡಬೇಕು. ಯಾವುದೇ ಸಬ್ಜೆಕ್ಟ್ ಆಗಲಿ ಕಮರ್ಷಿಯಲ್ ಆಗಿ ವ್ಯಾಲ್ಯೂಬಲ್ ಆಗಿದೆ. ಇವತ್ತು ನೋಡಿ, ಇವತ್ತು ಬಂದಿರೋ ಆಡಿಯನ್ಸ್ ಇದಾರಲ್ಲ, ನೆನ್ನೆ ಆಡಿಯನ್ಸ್ ಇವತ್ತು ಆಡಿಯನ್ಸ್ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಹೆಂಗ್ ಕಿತ್ತಾಡ್ತಿದಾರೆ, ಹೆಂಗ್ ಕೂಗಾಡ್ತಿದಾರೆ. ಅಯೋಗ್ಯ 2 ಅದು ಅಯೋಗ್ಯ ಆದ್ಮೇಲೆ ಇದೇ ಥಿಯೇಟರ್ ರಿಲೀಸ್ ಆಗ್ತಿರೋದು ನಂದು 2ನೇ ಸಿನಿಮಾ ಅರ್ಥಕ್ಕೆ. ಒಂಥರ ಅದು ನಮಗೆ ಬಾಂಡಿಂಗ್. ಆದ್ರೆ ನಾನು ಈ ಲೆವೆಲ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಶೋ ಕಿರ್ಚಾಡ್ಕೊಂಡು ಅಶೋಕ ಅಂತ ಹೋಗ್ತಾ ಇರ್ಬೇಕಾದ್ರೆ ಐ ಆಮ್ ರಿಯಲಿ ಹ್ಯಾಪಿ. ಅಂದ್ರೆ ನಾವು ಮಾಡಿದ್ದೆ ಅವ್ರಿಗೋಸ್ಕರ ಸಿನಿಮಾನ. ನನ್ನ ಸೆಕೆಂಡ್ ಹಾಫ್ ಖಂಡಿತ ಅನ್ಸಿತ್ತು. ಸೆಕೆಂಡ್ ಹಾಫ್ ಇವ್ರಿಗೆ ವರ್ಕ್ ಆಗುತ್ತೆ. ಸೆಕೆಂಡ್ ಹಾಫ್ 100% ಕಮರ್ಷಿಯಲ್ ನಾರ್ಮಲ್ ಆಡಿಯನ್ಸ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ನನ್ನ ಜಜ್ಮೆಂಟ್ ಕರೆಕ್ಟ್ ಆಯ್ತು. ಫಸ್ಟ್ ಹಾಫ್ ಅಲ್ಲಿ ಸ್ಟೋರಿ ಕೋರ್ಸ್ನ ಹೋಗ್ತೀವಿ. ಒಂದು ಪಾಯಿಂಟ್ ಅಲ್ಲಿ ಫಸ್ಟ್ ಹಾಫ್ ಅಲ್ಲೂ ಕೂಡ ಎಲ್ಲರೂ ಶಾಕ್ ಆಗುತ್ತೆ. ಈ ಸೆಕೆಂಡ್ ಹಾಫ್ ಈ ತರ ಎಂಜಾಯ್ ಮಾಡ್ತಾರೆ. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಇದೊಂಥರ ಬ್ರಿಲಿಯಂಟ್ ಆಗಿ ನನ್ಗೆ ಖುಷಿ ಆಯ್ತು. ನನಗೆ ನಾವು ಮಾಡಿದ ಕೆಲಸನ ಸಾರ್ಥಕ ಆಯ್ತು. ಅಂಡ್ ನಾನು ಯಾವಾಗ ಹೇಳ್ತಾ ಬರ್ತಾ ಇದೆ, ನಾ ಮಾಡಿದೀನಿ, ಒಳ್ಳೆ ಸಿನಿಮಾ ಮಾಡಿದೀವಿ, ನೋಡಿ 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 ಅಂತ ನಿಮ್ಗೆಲ್ರಿಗೂ ಹೇಳಿದೀನಿ, ನಿಮ್ಗೆಲ್ರಿಗೂ ಹೇಳಿದೀನಿ ನಾನು. ಅದು 100% ಇವತ್ತು ಪ್ರೂವ್ ಆಗಿದೆ. ಅಂಡ್ ಜನರು ಖುಷಿ ನೋಡಿದ್ರಲ್ಲ, ನೀವು ಅವ್ರ ರಿಯಾಕ್ಷನ್ ನೋಡಿದ್ರಲ್ಲ, ಅದಕ್ಕಿಂತ ಖುಷಿ ನಮ್ಗೊಂದು ಬೇರೆ ಇಲ್ಲ.
ಅಂಡ್ ಎಲ್ಲ ಕಡೆ ಓಪನಿಂಗ್ ತುಂಬಾ ಚೆನ್ನಾಗಿ ತಗೊಂಡಿದೆ. ಹೈದರಾಬಾದಲ್ಲೂ ಚೆನ್ನಾಗಿ ತಗೊಂಡಿದೆ ಓಪನಿಂಗು. ಇದು ನಮ್ಗೆ ಖುಷಿಯಾಗಿರೋ ವಿಷಯ. ಆಂಧ್ರ ತೆಲಂಗಾಣದಲ್ಲಿ ಐ ಆಮ್ ವೆರಿ ಹ್ಯಾಪಿ. ಸರ್, ಇವಾಗ ಒಂದು ಸಿನಿಮಾದಲ್ಲಿ ಒಂದು ಸೀನಿಗಂತೂ ಆ ಫೈಟ್ ಸೀನ್ ಯಾವತ್ತು ನೀವು ಬರ್ತೀರಾ ಅವಾಗ ವಿಸಿಲ್ ಅಂತೂ ಸಿಕ್ಕಾಪಟ್ಟೆ ಬರಕ್ ಶುರು ಆಯ್ತು. ಅದಕ್ಕೆ ಕಾಯ್ತಾ ಇದ್ರು ಕೂಡ ಜನ. ಹೌದು. ಅದನ್ನ ನೀವು ಲಿಟ್ರಲಿ ಈಗ ಅಭಿಮಾನಿಗಳ ಜೊತೆ ನೋಡಿದಾಗ ವೆರಿ ಹ್ಯಾಪಿ. ನನಗೆ ನಾವು ಪಟ್ಟಿರೋ ಶ್ರಮಕ್ಕೆ ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ. ಅಂದ್ರೆ ಆ ಪಾಯಿಂಟ್ ನಾವು ಗೆಸ್ ಮಾಡಿದ್ವಿ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಿಮ್ ವಿಜುವಲ್ ಬರೋ ಪಾಯಿಂಟ್ ಒಂದಿದೆ, ಇಂಟರ್ವಲ್ ಪಾಯಿಂಟ್ ವಿಜುವಲ್ ಬರೋ ಪಾಯಿಂಟ್, ಅದಾದ್ಮೇಲೆ ಹೀರೋ ಎಲಿವೇಶನ್ ಆಗುತ್ತಲ್ಲ, ಫಸ್ಟ್ ಯಾವಾಗ ಫೈಟ್ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ನಿಮ್ಗೆ ಬೇರೆ ಲೆವೆಲ್ಗೆ ಎತ್ಕೊಂಡು ಹೋಗುತ್ತೆ ಸಿನಿಮಾ ಅಂತಾನೆ ಹೇಳಿದ್ದೆ ನಾನು. ಅದು ವರ್ಕ್ ಆಗ್ತಾ ಇದೆ 100%. ಅದು ನನಗೆ ಅದು ಗೊತ್ತಿತ್ತು ಕನ್ಫರ್ಮ್ ಅಲ್ಲಿ ವಿಜುವಲ್ ಬಂದೇ ಬರುತ್ತೆ ಅಂತ. ಅದನ್ನ ನೋಡ್ಬೇಕಾದ್ರೆ ಒಂಥರ ನಮಗೆ ಒಂದು ಇಲ್ಲಿ ಸಿನಿಮಾ ನೋಡ್ಬೇಕಾದ್ರೆ ನನ್ಗೆ ಆಡಿಯನ್ಸ್ ಜೊತೆಗೆ ಪ್ರತಿಯೊಂದು ಕ್ಷಣನೂ ಎಂಗೇಜ್ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಲವ್ ಸ್ಟೋರಿಗೆ ಆಗ್ಬೋದು, ಅವ್ರು ರಿಯಾಕ್ಟ್ ಮಾಡೋ ರೀತಿ, ನಾವಿಬ್ರು ಒಪ್ಕೊಂಡಾಗ ರಿಯಾಕ್ಟ್ ಮಾಡೋ ರೀತಿ ಇದೆಯಲ್ಲ, ಅದೆಲ್ಲವೂ ಒಂಥರ ಅಂದ್ರೆ ಮನಸ್ಸಿಗೆ ಒಂಥರ ಅಮ್ಮ ನಾವು ಮಾಡಿರೋ ಒಂದೊಂದು ಸೀನು ನಮ್ಮ ಕೆಲಸ ವರ್ಕ್ ಆಗ್ತದೆ ಅನ್ನೋದು ಒಂದು ಖುಷಿ ಇದೆಯಲ್ಲ, ಅದು ನಿಮಗೆ ಗೊತ್ತಿರುತ್ತೆ. ನೀವೇ ಒಂದು ಕೆಲಸ ಮಾಡಿದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ. ಹಂಗೆ ಇದು ನಮ್ಮ ಮಗು ಇವತ್ತು ನಮ್ಗೆ ಖುಷಿ ಆಗ್ತಾ ಇದೆ, ಸಂತೋಷ ಆಗಿದೆ ಅಷ್ಟೇ. ಸರ್, ಈ ಸಿನಿಮಾಗೆ ನೀವು ಪಟ್ಟಂತ ಶ್ರಮ ಮತ್ತೆ ಕಷ್ಟ ಇದೆಯಲ್ಲ ಸರ್, 4 ವರ್ಷ ಪ್ರತಿ ಹಂತದಲ್ಲಿ ನಿಂತ್ಕೊಂಡ್ರಿ. ಎಲ್ಲ ಒಂದ್ ಕಡೆ ಸಿನಿಮಾನೇ ನಿಂತೋಗುತ್ತೆ ಅನ್ನೋ ಸಂದರ್ಭದಲ್ಲಿ ನೀವು ಗಟ್ಟಿಯಾಗಿ ನಿಂತಿದ್ದು ಅದೆಲ್ಲ ನಿಲ್ಸ್ಕೊಂಡ್ರಿ. ಈಗ ಏನಾಗಿದೆ ಅಂದ್ರೆ ಫುಲ್ ಡ್ರೈ ಆಗ್ಬಿಟ್ಟಿದ್ದೀನಿ ನಾನು. ತಲೆ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಅಂದ್ರೆ ಈಗ ಸಂತೋಷ ಪಡ್ತಾ ಇದೀನಿ ಅಷ್ಟೇ. ಈಗ ಸುಮ್ಮನೆ ಕೂತ್ಕೊಂಡು ಜನಗಳ ಜೊತೆ ಸಿನಿಮಾ ನೋಡ್ತಾ ಇದೀನಿ. ಬಟ್ ಶ್ರಮ ಇವತ್ತು ಸಾರ್ಥಕ ಆಗ್ತಾ ಇದೆ. ಆ 4 ವರ್ಷ ಏನ್ ಜರ್ನಿ ಮಾಡೋದು ಅಶೋಕನ ಜೊತೆಗೆ, ಇವತ್ತು ಅಶೋಕ ಅಂತ ಒಳಗಡೆ ಕಿರ್ಚ್ಬೇಕಾದ್ರೆ ಅದು ಸಾರ್ಥಕ ಆಗ್ತಾ ಇದೆ. ಆ ಕ್ಷಣಗಳಿಗೋಸ್ಕರ ಕಾಯ್ತಾ ಇದ್ದೆ ನಾನು ಇಷ್ಟು ವರ್ಷ. ಇವತ್ತು ನನಗೊಂದು ಬಿಗ್ ರಿಲೀಫ್ ಸಿಕ್ಕಿದೆ ನನ್ನ ಲೈಫಲ್ಲಿ. ಅಂದ್ರೆ ಬಹುಶಃ ಇನ್ ಯಾವತ್ತೂ ನಾನು 3 ವರ್ಷ 4 ವರ್ಷ ಒಂದು ಪ್ರಾಜೆಕ್ಟ್ ಮಾಡಲ್ಲ ನನ್ನ ಲೈಫಲ್ಲಿ. ಇದೇ ಲಾಸ್ಟ್. ಇನ್ಮೇಲೆ ನಾನು 6 ತಿಂಗಳಿಗೊಂದು ಪ್ರಾಜೆಕ್ಟ್ ಅಥವಾ ವರ್ಷಕ್ಕೊಂದು ಪ್ರಾಜೆಕ್ಟ್, ಮಿನಿಮಮ್ ವರ್ಷಕ್ಕೆ 2 ಪ್ರಾಜೆಕ್ಟ್ ತರೋದಕ್ಕೆ 100% ಟ್ರೈ ಮಾಡ್ತೀನಿ. ಇನ್ನು ಮುಂದೆ ಜನಗಳ ಜೊತೆ ಕನೆಕ್ಷನ್ ಇರ್ತೀನಿ. ಏನೋ ಕಂಟಿನ್ಯೂಸ್ ಆಗಿ ಸಿನಿಮಾನ ಥಿಯೇಟರ್ಗಳಿಗೆ ತರ್ತಾ ಇರ್ತೀನಿ ಅಂಡ್ ಜನರನ್ನ ಎಂಟರ್ಟೈನ್ ಮಾಡ್ತಾ ಇರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಇವಾಗ ನೆಕ್ಸ್ಟ್ ಈಗ ಪ್ಲಾನ್ಸ್ ನಾಳೆ ಇದೆಲ್ಲ ಕರ್ನಾಟಕ ಫುಲ್ ಟ್ರಾವೆಲ್ ಮಾಡ್ತೀವಿ. ಅದಾದ್ಮೇಲೆ ತಮಿಳ್ನಾಡಲ್ಲಿ 2 ದಿವಸ ಇರ್ತೀವಿ. ಒಂದು ಪ್ರೀ ರಿಲೀಸ್ ಇವೆಂಟ್ ಇದೆ, ಮತ್ತೆ ಇಂಟರ್ವ್ಯೂಗಳಿದೆ ಎಲ್ಲ ಚಾನಲ್. 2 ದಿವಸ ತಮಿಳ್ನಾಡಲ್ಲಿ ಇರ್ತೀವಿ. ಅದಾದ್ಮೇಲೆ ಇದು ಅರಬ್ ಕಂಟ್ರಿಗೆ ಹೋಗ್ಬೇಕು. ಅಲ್ಲಿ ಒಂದು 2 ದಿವಸ ಯಾವುದೋ ದುಬೈನಲ್ಲಿ ಪ್ರೀಮಿಯರ್ ಶೋ ಮಾಡ್ತಾ ಇದಾರೆ, ಅಲ್ಲೊಂದು ದಿವಸ ಶೋನಲ್ಲಿ ಇರಬೇಕು. ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಹೈದರಾಬಾದ್ಗೆ ಹೋಗ್ಬೇಕು. ಹೈದರಾಬಾದಲ್ಲಿ ಒಂದು 2 ದಿವಸ ಇರಬೇಕು. ಅವ್ರ ಥಿಯೇಟರ್ ವಿಸಿಟ್ ಮಾಡಬೇಕು, ಅಲ್ಲಿ ಇಂಟರ್ವ್ಯೂಗಳು ಮಾಡಬೇಕು. ಇಷ್ಟೆಲ್ಲ ಇದೆ. ಅದ್ರ ಮಧ್ಯೆ ಜ್ವರ, ನೆಗಡಿ, ಐ ಇನ್ಫೆಕ್ಷನು ಎಲ್ಲ ಆಗಿದೆ. ಎಲ್ಲದಕ್ಕೂ ಆಂಟಿಬಯೋಟಿಕ್ ಹಾಕೊಂಡಿದ್ದೀನಿ. 5 ದಿವಸದಿಂದ ಆಂಟಿಬಯೋಟಿಕ್ ಹಾಕ್ತಾನೆ ಇದೀನಿ, ವರ್ಕ್ ಆಗ್ತಾ ಇಲ್ಲ. ಅದೇನೋ ಗೊತ್ತಿಲ್ಲ. 5 ದಿವಸ ಆಯ್ತು ನಾನು ಹಾಕಕ್ ಶುರು ಮಾಡಿ. ಇವತ್ತು ಲಾಸ್ಟ್ ಡೇ ಆಂಟಿಬಯೋಟಿಕ್ ಮುಗಿತ್ ಫಿನಿಶ್. ಇನ್ಮೇಲೆ ಏನೋ ನಾರ್ಮಲ್ ಗಾಗ್ಲಿಂಗು, ಆಮೇಲೆ ಸ್ಟೀಮ್ ಹಿಂಗ್ ಬದುಕ್ಬೇಕೀಗ. ನಾನು ಹೇಳ್ತಾ ಇದ್ದೆ ನಮ್ಮ ನಂದೀಶ್ ಅವ್ರಿಗೆ, ನನ್ನ ಫ್ರೆಂಡ್ಗೆ, ಅಪ್ಪ ನನ್ಗೆ ಏನಾರು ಸುಸ್ತಾಗಿ ತಲೆ ಸುತ್ತ ಬಂದು ಬಿದ್ದರೆ ದಯವಿಟ್ಟು ರೆಡಿ ಮಾಡ್ಕೊಂಡಿರೋ ನಂಬರು, ಆಂಬುಲೆನ್ಸ್ ಹಾಕೊಂಡು ಎತ್ತಾಕೊಂಡು ಹೋಗ್ಬಿಡು, ನಾನು ಇನ್ನೂ ಬದುಕ್ಬೇಕು ಅಂತ. ಅಷ್ಟು ಒಂಥರ ಡ್ರೈ ಆಗ್ಬಿಟ್ಟಿದ್ದೀನಿ ಫುಲ್. ಸರ್, ಇವಾಗ ಹೇರ್ ಸ್ಟೈಲಿಗೂ ಒಂದು ಕ್ಯಾರೆಕ್ಟರ್ ಕೊಟ್ಬಿಟ್ಟಿದ್ದೀರಾ ಹೌದು, ಸಿನಿಮಾದಲ್ಲಿ. ಹೌದು. ಅದೆಷ್ಟು ಅದು ಆಕ್ಚುಲಿ ಒಂದು ಕ್ರೆಡಿಟ್ ಗೋಷ್ಟು ಅಂದ್ರೆ ನಮ್ಮ ವಿನೋದ್ ದೊಂಡಾಳೆ ಅವ್ರಿಗೆ ಹೋಗ್ಬೇಕು. ಲುಕ್ ಎಲ್ಲ ಸೆಟ್ ಮಾಡಿದಾಗ ಈ ಮೀಸೆ ಮತ್ತೆ ಈ ಲುಕ್ಕಿಂಗ್ ಬರ್ಬೇಕು ಅಂತ ನಮ್ಮ ಇಡೀ ಟೀಮ್ ವರ್ಕ್ ಮಾಡ್ತು. ಆ ಹೇರ್ ಸ್ಟೈಲ್ ಹಿಂಗೆ ಬರ್ಬೇಕು ಅಂತ. ಅದು ತುಂಬಾ ಅಥೆಂಟಿಕ್ ಆಗಿ ಬಂದಿದೆ. ಅಂಡ್ ನಿಮ್ಗೆ ಅದು ಬರ್ತಾ ಇದೆ, ನೀವು ಹೇಳ್ತಾ ಇದೀರ ಅಂತಂದ್ರೆ ಐ ಆಮ್ ವೆರಿ ಹ್ಯಾಪಿ. ಯಾಕೆಂದ್ರೆ ಎಲ್ಲಿ ಹಳೇದ್ರ ತರ ಕಾಣಿಸ್ಬಿಡುತ್ತೋ ಈ ಲುಕ್ಕು, ಆಮೇಲೆ ಎಲ್ಲಿ ಇಷ್ಟ ಆಗಲ್ವೋ ಈ ಲುಕ್ಕು, ಜನರಿಗೆ ಹೇರ್ ಸ್ಟೈಲ್ ಇಷ್ಟ ಆಗಲ್ವೇನೋ. ಹೇರ್ ಸ್ಟೈಲ್ ಮೋಸ್ಟ್ ಇಂಪಾರ್ಟೆಂಟ್ ಒಬ್ಬ ಮನುಷ್ಯರಿಗೆ. ನೀವು ಹೇರ್ ಹೆಂಗ್ ಚೇಂಜ್ ಮಾಡ್ತೀರೋ ಹಂಗೆ ಕ್ಯಾರೆಕ್ಟರ್ ಚೇಂಜ್ ಆಗ್ತಾ ಹೋಗುತ್ತೆ. ಒಂದ್ ಮೀಸೆ ಹೆಂಗ್ ಬಿಡ್ತೀರೋ ನೀವು, ಅದ್ರ ಮೇಲೆ ಕ್ಯಾರೆಕ್ಟರ್ ಚೇಂಜ್ ಆಗ್ತಾ ಹೋಗುತ್ತೆ. ಹಂಗಾಗಿ ಆ ಲುಕ್ಕಿನ ಬಗ್ಗೆ ಪರ್ಟಿಕ್ಯುಲರ್ ಗಮನ ವಹಿಸಿದ್ವಿ. ಅಗ್ರೆಷನ್ ಅದೆಲ್ಲ ಕಾಣಿಸ್ಬೇಕು ಅಂತ ಅದೀಗ ವರ್ಕ್ ಆಗ್ತಾ ಇದೆ.